ಇಂದ ನಾವು JDS ಇಂದ ಪಾರ್ಟಿ, ಕಾಂಗ್ರೆಸ್ ಬಂದ್ಮೇಲೆ ಇಂದ ಪಾರ್ಟಿ ನಾವು. ಸೊ ಅದರಲ್ಲಿ ನಾವು ಹೊಸದಾಗಿ ಸೇರುವಂಥದ್ದೇನಿಲ್ಲ. ಅದರಲ್ಲಿ ಅವರು ಸಿದ್ದರಾಮಯ್ಯ ಇದ್ದಾರೆ, ಮಾದೇವಪ್ಪನಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಎಲ್ಲರೂ ಇದ್ದ ಪಾರ್ಟಿ. ಆ ಥರ ಏನು ಪ್ರಶ್ನೆ ಇಲ್ಲ. ಸೊ ಅದನ್ನು ಮುಂದೂ ಕೂಡ ಅದೇ ವಿಷನ್ ಇದ್ದೇ ಆಗ್ತದೆ. ಹಿಂದೆ ಏನಿತ್ತು ಮುಂದೂ ಕೂಡ ಅದೇ ಮುಂದುವರ್ತದೆ ಅಷ್ಟೇ. ಸರ್, ಇಷ್ಟು ದಿನಗಳ ನಂತರ ಈಗ ದಿಢೀರನೆ ನಿಮ್ಮ ಹೆಸರನ್ನ ಮುಂಚೂಣಿಗೆ ತರುವಂತ ಪ್ರಯತ್ನ ಇಲ್ಲ ಹತ್ರ ಕ್ರಾಂತಿ ಎನ್ನುವಂತ ಚರ್ಚೆ ಆಶ್ಚರ್ಯ ಆಗುವಂಥದ್ದು ಏನು ಕೈ ಏನಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಕೇಳಿದ್ದವ್ರೇನು ಇಂದ ಅದು ಸಪ್ರೇಟು ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂಥ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಹತ್ರ ಪಾರ್ಟ್ ಅಂತ ಇದ್ದೇವೆ ನಾವು. ಆ ಥರದ ಅವಕಾಶಗಳು ಇಲ್ವಾ ಸರ್? ಅಂದ್ರೆ ಹಿಂದಿನ ನಾಯಕತ್ವಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದುವರಿಸ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನು ಸಂಬಂಧ ಇಲ್ಲ ರೀ. ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ, ಅದಕ್ಕೂ ಏನು ಸಂಬಂಧ ಇಲ್ಲ. ರಾಜಕೀಯವಾಗಿ ಸರ್, ಯತೀಂದ್ರ ಅವರ ಬೆನ್ನಿಗೆ ತುಂಬಾ ಜನ ನಿಂತಿದ್ದಾರೆ ಸರ್. ಯಾಕಂದ್ರೆ ಕೆಲವರು ವಿರೋಧ ಮಾಡ್ತಿದ್ದಾರೆ, ಇನ್ನು ಕೆಲವರು ಯತೀಂದ್ರ ಅವರು ಕರೆಕ್ಟ್ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅದಕ್ಕೆ ಸಮರ್ಥರಿದ್ದಾರೆ ಅನ್ನೋದು ಚರ್ಚೆ. ಅಲ್ಲ, ವಿರೋಧ ಮಾಡೋಂಥ ಪ್ರಶ್ನೆ ಏನು. ನಾವೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನ್ ಇದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ. ಅದರ ನಾಯಕತ್ವ ವಹಿಸ್ಕೊಳ್ಳಿಕ್ಕೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ. ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡ್ರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ. ಹೀಗಾಗಿ ಅದಕ್ಕೆ ವಿರೋಧ ಅನ್ನೋದು ಪ್ರಶ್ನೆ ಉದ್ಭವಿಸಲ್ಲ ಅಂತ. ನಾವು 2028ಕ್ಕೆ ಕ್ಲೈಮ್ ಮಾಡ್ತೀವಿ ಅಂತ ಮಾತಿದೆ. ಈಗ ಒಂದು ವೇಳೆ ಆ ರೀತಿ ಬದಲಾವಣೆ ಸನ್ನಿವೇಶ ನಿರ್ಮಾಣ ಆದ್ರೆ ನಿಮ್ಮ ನಡೆ ಏನಾಗುತ್ತೆ? ಇಲ್ಲಿ ನಮ್ಮ ನಡೆ ಏನಿಲ್ಲ, ನಮ್ದೇನು ನಡೆಯಿರಿ ಏನೂ ಇಲ್ಲ. ನಮ್ದೇನು ಹೆಂಗಿದೆ ಯಥಾಸ್ಥಿತಿ ಹಿಂಗಿದೆ, ಇಲ್ಲಿ ಕೂತಿದ್ವಿ ಹಿಂಗೆ ಇರ್ತೀವಿ. ನಮ್ದೇನೇನು ಇಲ್ಲ. ಸರಿ, ಯತೀಂದ್ರ ಅವರ ಮಾತಲ್ಲಿ ನಾಯಕತ್ವನ ಲೀಡ್ ಮಾಡಬೇಕು. ಹೌದು, ಅಷ್ಟೇ ಹೇಳಿದ್ರು ಅವರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕು ಅಹಿಂದ. ಯಾರು ಅಹಿಂದ ಲೀಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ತರದಲ್ಲಿ. ಇಲ್ಲ ಹಾಗೇನು, ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕೆ ಆಗೋಲ್ಲ. ಈಗ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ರೀ. ನೋಡೋಣ, ಬಂದಾಗ ನೋಡೋಣ. ಇನ್ನೂ 28 ಚುನಾವಣೆ ಆಗಬೇಕು, ಎಲ್ಲ ಬಂದಾಗ ನೋಡೋಣ. ಅದ್ರ ಬಗ್ಗೆ ಚುನಾವಣೆ ಆಗಬೇಕು, ಚುನಾವಣೆ ಆದ್ಮೇಲೆ ನೋಡೋಣ. ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ. ಜಾರಕಿಹೊಳಿ ಪಕ್ಷದ ಸಾರಥ್ಯ ವಹಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಇಡೀ ಪಕ್ಷದ ಹೈಕಮಾಂಡ್ ಅವರು ಏನು ಮಾಡಬೇಕು, ಯಾರಿಗೆ ಮಾಡ್ಬೇಕಂತ ಅವ್ರು ಮಾಡ್ತಾರೆ. ಈಗ ನಾವು ಹೇಳ್ಕೊಂಡ್ರೆ ಅದಾಗೋದಿಲ್ಲ, ಅಥವಾ ಯಾರು ಹೇಳಿದ್ರು ಆಗೋಲ್ಲ. ಪಕ್ಷ 70 ವರ್ಷ ಅನುಭವ ಇದೆ ಪಕ್ಷಕ್ಕೆ, ಸುಮಾರು 100 ವರ್ಷ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ನಾವೇ ಅದನ್ನು ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರುತ್ತೆ. ನಾವು ಯಾವಾಗ ಡಿಮಾಂಡ್ ಮಾಡಿಲ್ಲ, ಮಾಡೋದು ಇಲ್ಲ. ಮಂತ್ರಿಯಾಗಿ ನಮ್ಮ ಕೆಲಸ ಒಪ್ಪಿಸಿದ್ದಾರೆ, ಮಂತ್ರಿ ಅಷ್ಟು ನಿಭಾಯಿಸ್ತಾರೆ. ನವೆಂಬರ್ 20ಕ್ಕೆ DK ಶಿವಕುಮಾರ್ ಹೆಡ್ಲೈನ್ ಕೊಟ್ಟಿದ್ದಾರೆ. ನವೆಂಬರ್ 20 ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇಲ್ಲ, ನಮ್ಗೆ ಅದ್ರ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೂ ಕಾಂಗ್ರೆಸ್ ಭವನಗಳ ನಿರ್ಮಾಣ ಪ್ರಕ್ರಿಯೆ ಅವನ್ನೆಲ್ಲ ನಿವೇಶನ ಪಡ್ಕೊಳ್ಳೋದಕ್ಕೆಲ್ಲ ಡೆಡ್ಲೈನ್ ಇಚ್ಚಿ ಲೆಟರ್ ಬರೆದಿದ್ದಾರೆ. ಎಲ್ಲ ಮಿನಿಸ್ಟರ್ಸ್ MLAಗಳಿಗೆ ಮಾಡ್ತಿದ್ದಾರೆ. ಸುಮಾರು ದಿವಸದಿಂದ ಅವರು ಅದನ್ನು 100 ಮಾಡಬೇಕಂತ ಅವ್ರದೊಂದು ಇಂಟ್ರೆಸ್ಟ್ ಇದೆ. ಮುಂಚೆನೇ ಮಾಡ್ತಿದ್ದಾರೆ, ಈಗೂ ಕೂಡ ಅದನ್ನ ಮುಗಿಸ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸಂಪುಟ ಪುನರಚನೆ ವಿಚಾರದಲ್ಲಿ ಚರ್ಚೆ ಮೊದಲೇ ಆಗಿತ್ತು ಅನ್ನುವಂಥ ಮಾತು ಇತ್ತು. ಈಗ ಅದೇ ಜೊತೆಗೆ ಈಗ ನವೆಂಬರ್ ಕ್ರಾಂತಿ ವಿಚಾರನೂ ಆಗಲೇ ಪವರ್ ಶೇರಿಂಗ್ ವಿಚಾರನೂ ಚರ್ಚೆ ಆಗಿತ್ತು. ಅದು ನೋಡಿ, ನಮಗೆ ಗೊತ್ತಿಲ್ಲ. ನಾವು ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ. ಚರ್ಚೆ ಆಗಿದೆಯೋ ಇಲ್ಲ, ಮಂತ್ರಿಮಂಡಲ ಆಗ್ತದೆಯೋ ಇಲ್ಲ ಅನ್ನೋದು ಅಂತಿಮವಾಗಿ CM, DCM, ಜನರಲ್ ಸೆಕ್ರೆಟರಿ ಹಂತದಲ್ಲಿ ಚರ್ಚೆ ಆಗಿ ನಿರ್ಧಾರ ಅವ್ರು ಮಾಡ್ತಾರೆ. ಈಗ ನಾವು ಅದಕ್ಕೆ ಎಲ್ಲಿ ಉತ್ತರ ಹೇಳೋದು, ಏನಂತ ಹೇಳೋದು, ನಮ್ಗೇನು ಗೊತ್ತೇ ಇಲ್ಲ. ಸಂಪುಟ ಪುನರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರ ನೆಕ್ಸ್ಟ್ CM ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ನಿಮ್ಮ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಈಗ ಯಾರು ಅಧಿಕಾರ ಪಡಿತಾರ, ಯಾರು ಆಗ್ತಾರ, ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆ ನಮ್ಗೆ ಗೊತ್ತೂ ಇಲ್ಲ. ಅದು ನಿಮ್ಮ ಮುಂಚೆನೇ ಹೇಳಿದೀವಿ, ಅಲ್ಲಿ ಏನು ಚರ್ಚೆ ಆಗಿದೆ ಡೆಲ್ಲಿಯಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಈಗ ಅದನ್ನೇ ಹೇಳ್ತೀವಿ ಅಷ್ಟೇ. ಸರ್, ರಾಜ್ಯದಲ್ಲಿ ದಲಿತ CM ಒಂದು ಅವಕಾಶ ಸಿಗಬೇಕು ಅನ್ನೋದು ಕೂಗುಗಳು ವ್ಯಕ್ತಾಗ್ತಿದೆ. ಖುದ್ದು ಪರಮೇಶ್ವರ್ ಕೂಡ ಮಾತಾಡಿದ್ರು. ಮುನಿಯಪ್ಪರ ಆದ್ರೂ ಸಂತೋಷ ಅನ್ನುವಂತ ಮಾತಾಡಿದ್ರು. ಹೇಳಿದ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು,
ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರು ಮಾತ್ರ. ಬಟ್ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದಲ್ಲ ಸರ್. ಇದನ್ನ ಅವ್ರನ್ನ ಕೇಳ್ಬೇಕಾದ್ರೆ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಕೇಳ್ಬೇಕು. ಮುಂದೆ ಹಿಂಗೆ ಆಗಿದೆ, ಹಿಂಗೆ ಕೇಳಿದ್ರೆ ಬೆಟ್ರು. ಮುಂದೆ ಈಗ ನಾವೆಲ್ಲಿ ಹೇಳೋದು? ಈಗ ನಾವು ಕೆಳಗಡೆ ಇದ್ದೀವಿ. ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ರ. ಹೈಕಮಾಂಡ್ ಅವ್ರು ನಮ್ಗೆ ಸಿಗ್ತಾರಲ್ಲ ಸರ್ ಕೇಳೋಣ. ಈಗ ನೀವೇ ಕೇಳ್ಬೇಕಲ್ಲ ಸರ್ ಹೈಕಮಾಂಡ್. ಬಂದಿರ್ತಾರೆ ಇಲ್ಲಿ ಕೇಳ್ಬೇಕಲ್ಲ. ಈಗ ನಾವೇನು ಹೇಳ ಅವ್ರಿಗೆ? ನೀವು ಸ್ಪಷ್ಟನೆ ಕೇಳಿದ್ರಿ ಸರ್. ಪರಮೇಶ್ವರ್ ನೀವು ಎಲ್ಲ ಬಹಿರಂಗವಾಗಿ ಕೇಳಿದ್ರಿ. ರಾಜ್ಯದವರೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಲ್ಲೇ ಆದ್ರೂ ಕೂಡ ಯಾಕೆ ಪ್ರಶ್ನೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ CM ಇದ್ದಾರೆ, DCM ಇದ್ದಾರೆ. ಅವರೇ ಅದಕ್ಕೆ ಸರಿಯಾದ ಉತ್ತರ ಹೇಳ್ಬೋದು. ಈಗ ನಾವೆಲ್ಲಿ ಹೇಳಿದ್ರೆ ನೀವು ಪರಮೇಶ್ವರ್ ಕೂಡ ಅದು ಹೇಳ್ತಾ ಇದ್ದಾರೆ. ಪದೇ ಪದೇ ಇದು ಆಗ್ತಾ ಇರೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮುಂದುವರಿಯ ಸೂಕ್ತ ಅಲ್ಲ ಇದು. ಕೆಲವು ಇತಿಶ್ರೀ ಆಡಬೇಕು ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಈಗ ನಾವು ಹೇಳಿ ನಮ್ಮ ಸ್ಪಷ್ಟೀಕರಣ ಹೇಳುವಾಗ ಹೇಳಿದೀವಿ. ಪದೇ ಪದೇ ಮತ್ತೆ ಅದನ್ನ ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಸರ್, ನೀವು ಕೂಡ ಪರಮೇಶ್ವರ್, ನೀವು ಮಾದೇವಪ್ಪ ಎಲ್ಲರೂ ಕೂಡ ಸಭೆಗಳನ್ನು ನಡೆಸಿದ್ದೀವಿ. ನಿಮ್ಮ ಸಭೆಗಳೆಲ್ಲ ನಡೆಸಿದ್ರೆ ನಿಮ್ಮ ತಂತ್ರಗಾರಿಕೆಗಳು ವರ್ಕೌಟ್ ಆಗ್ತಿದೆ ಅಂತ ಹೈಕಮಾಂಡ್ಗೆ ಏನಾದ್ರು? ಇಲ್ಲ, ನಾವು ತಂತ್ರಗಾರಿಕೆ ಮಾಡಲಿಕ್ಕೆ CM ಆಗಲಿಕ್ಕೆ ಅಥವಾ ಮತ್ತೊಂದಾಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಒಂದು ದಲಿತ ಸಮಾವೇಶ ಮಾಡಬೇಕಂತ ಎಲ್ಲೋ ಒಂದು ಅವ್ರ ಚಿತ್ರದುರ್ಗ ಮಾಡಿದ್ವಿ ಬಿಫೋರ್ ಎಲೆಕ್ಷನು. ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಕೂಡಿಲ್ಲ. ಅವಾಗ ಸುಮಾರು 3 ವರ್ಷ ಆಗಿದೆ ಹೆಚ್ಚು ಕಮ್ಮಿ ಮಾಡಿ. ಮತ್ತೊಂದು ಯಾಕೆ ಮಾಡಬಾರ ಚರ್ಚೆ ನಡೀತಾ ಇದೆ ಹೊರತ ಬೇರೆ ಏನಿಲ್ಲ. ಕಾಂಗ್ರೆಸ್ನಲ್ಲಿ ದಲಿತ ಸಮುದಾಯಕ್ಕೆ CM ಗಾದಿ ಕೊಡೋದಕ್ಕೊಂದು ಅವಕಾಶ ಇದೆ, ವಾತಾವರಣ ಇದೆ ಅಂತ ಅನ್ಸುತ್ತೆ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದು. ಬರಂಗಿಲ್ಲ, ಕಾಯ್ಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಹೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯ್ಬೇಕಷ್ಟೇ ನಾವು. CM ಕುರ್ಚಿ ಖಾಲಿ ಇಲ್ಲ, ಹಾಗಾಗಿ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಕಾಯಲೇಬೇಕಂತ ನಿಮ್ಗೆ ಕಾಯಲೇಬೇಕು. ಅವಕಾಶ ಬರುವಾಗ ಕಾಯಬೇಕು ನೀವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.